ಕರ್ನಾಟಕ ಸರ್ಕಾರದ ಯಾವುದಾದ್ರೂ ಒಂದು ಇಲಾಖೆ ಅತ್ಯದ್ಭುತ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಆರೋಗ್ಯ ಇಲಾಖೆ ಮತ್ತು ದಿನೇಶ್ ಗುಂಡೂರಾವ್. ಒಂದು ಸಲ್ಯೂಟ್ ಹೇಳಲೇಬೇಕು. ನೋಡಿ, ಇದನ್ನ ಯಾರು ಫೋರ್ಸ್ ಮಾಡಿರಲಿಲ್ಲ, ಅವರಾಗಿ ಹೋಗ್ತಾ ಇದ್ದಾರೆ. ಇದಕ್ಕೆ ನಾವು ಸಾಥ್ ಕೊಡಬೇಕು. ಹಾಗಂತ ಯಾರು ಭಯ ಪಡಬೇಕಾಗಿಲ್ಲ. ಈಗ ನಿಮ್ಗೆ ಬಾಂಬೆ ಕ್ಯಾಂಡಿ ಇತ್ತಲ್ಲ, ಕಲರ್ ಹಾಕಬಾರ್ದು. ಈಗ ನೀವು ನೋಡ್ತಾ ಇದ್ರೆ ವೈಟ್ ಕ್ಯಾಂಡಿ ತಿಂತಾರೆ ಬೇಕು ಅಂತಂದ್ರೆ. ಈಗ ಇಡ್ಲಿ ಅಲ್ಲಿ ಪ್ಲಾಸ್ಟಿಕ್ ಹಾಕಬೇಡಿ, ಬಟ್ಟೆಯಲ್ಲಿ ಮಾಡಿ, ಓಕೆ. ಕಲ್ಲಂಗಡಿ ಕಲರ್ ಹಾಕಬೇಡಿ. ಆಮೇಲೆ ಟ್ಯಾಟೋದು ಅದ್ರದ್ದು ಯಾವುದು ವಿಧಿವಿಧಾನಗಳಿದೆ ಅದನ್ನು ಪಾಲಿಸಿ, ಸಾಕು. ಇನ್ನು ಗೋವಾದಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಲು ಇಡ್ಲಿ ಸಾಂಬಾರ್ ಕಾರಣ ಅಂತೆ. ಪಾಪ ಇಡ್ಲಿ ನೋಡ್ರಿ, ಇಲ್ಲೂ ಇಡ್ಲಿಗೆ ಪ್ರಾಬ್ಲಮ್, ಅಲ್ಲೂ ಇಡ್ಲಿಗೆ ಪ್ರಾಬ್ಲಮ್. ಈಗ ಇಡ್ಲಿನ ಹೇಳ್ತಿರ್ಬೋದು, ಎಲ್ಲಿ ಇಡ್ಲಿ ಅಂತೆ. ಹೌದು, ಇಡ್ಲಿ ಸಾಂಬಾರ್ ಕಾರಣಕ್ಕೆ ಪ್ರವಾಸಿಗರು ಬರ್ತಾ ಇಲ್ಲ ಅಂತೇಳಿ ಬಿಜೆಪಿ ಶಾಸಕ ಸಚಿವ ಮೈಕಲ್ ಲೋಬೋ ಹೇಳಿದ್ದಾರೆ. ಗೋವಾ ಜನರು ತಮ್ಮ ಬೀಚ್ ಶಾಕ್ಗಳನ್ನು ಬೇರೆ ರಾಜ್ಯದ ಉದ್ಯಮಿಗಳಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಕೆಲವರಲ್ಲಿ ವಡಾಪಾವ್ ಮಾರಾಟ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಇಡ್ಲಿ ಸಾಂಬಾರ್ ಮಾರಾಟ ಮಾಡ್ತಾರೆ ಇಲ್ಲಿಂದ ಹೋದವರು. ಇದರಿಂದ ಕಳೆದ 2 ವರ್ಷಗಳಿಂದ ಪ್ರವಾಸೋದ್ಯಮ ಕುಸಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅವರೆಲ್ಲ ಅಲ್ಲಿ ಮೀನಿನ ಪಾಕ ಇಷ್ಟಪಡ್ತಾರೆ. ಇಷ್ಟೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ವಡಾಪಾವ್ ಮತ್ತೊಂದು ಕೊಟ್ಟರೆ ಆಗಲ್ಲ. ಅಲ್ಲಿ ಸ್ವಲ್ಪ ಮೋಜು ಮಸ್ತಿ ಎಣ್ಣೆ ಗಿಣ್ಣೆಯಲ್ಲಿ ಬರೋರು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಮಾತಾಡಿದ್ದಾರೆ ಪಾಪ. Sublease or rent to non-Goans. Lately, we have seen some shacks are being leased out to people not from Goa, and they are selling. Some of them are selling idli sambar. This is what I meant to say. ಗೊತ್ತಾಯ್ತಲ್ಲ ಪಾಪ. ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಅದನ್ನ. ಏನಾದ್ರೂ ಮಾರಾಟ ಮಾಡೋದಿದ್ರೆ ಅಲ್ಲಿ ಎಣ್ಣೆ ಕುಡಿದು ಹೋಗಿರ್ತಾರೆ, ನೀವು ಇಡ್ಲಿ ಸಾಂಬಾರು ಕೊಟ್ರೆ ಹೆಂಗೆ? ಎಣ್ಣೆ ಹೊಡೆದು ಬಂದಿರ್ತಾರೆ, ಅಲ್ಲಿ ನೀವು ವಡಾಪಾವ್ ಕೊಟ್ರೆ ಹೆಂಗೆ? ಒಳ್ಳೆ ಲೆಗ್ ಪೀಸ್ ಕೊಡಿ, ಒಳ್ಳೆ ಬೇರೆ ಬೇರೆ ಫಿಶ್ ಐಟಮ್ ಕೊಡಿ, ಎಲ್ಲ ಸೇಲ್ ಆಗುತ್ತೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಬ್ರಹ್ಮಾಸ್ತ್ರದಲ್ಲಿ ಭೀಮೆ ನೆತ್ತರು ಭಾಗ 17 ಒಂದು ಅತ್ಯದ್ಭುತವಾದಂತಹ ಸ್ಟೋರಿ ತಂದಿದ್ದೀವಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ. ಕರ್ನಾಟಕ ಸರ್ಕಾರದ ಯಾವುದಾದ್ರೂ ಒಂದು ಇಲಾಖೆ ಅತ್ಯದ್ಭುತ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಆರೋಗ್ಯ ಇಲಾಖೆ ಮತ್ತು ದಿನೇಶ್ ಗುಂಡೂರಾವ್. ಒಂದು ಸಲ್ಯೂಟ್ ಹೇಳಲೇಬೇಕು. ನೋಡಿ, ಇದನ್ನ ಯಾರು ಫೋರ್ಸ್ ಮಾಡಿರಲಿಲ್ಲ, ಅವರಾಗಿ ಹೋಗ್ತಾ ಇದ್ದಾರೆ. ಇದಕ್ಕೆ ನಾವು ಸಾಥ್ ಕೊಡಬೇಕು. ಹಾಗಂತ ಯಾರು ಭಯ ಪಡಬೇಕಾಗಿಲ್ಲ. ಈಗ ನಿಮ್ಗೆ ಬಾಂಬೆ ಕ್ಯಾಂಡಿ ಇತ್ತಲ್ಲ, ಕಲರ್ ಹಾಕಬಾರ್ದು. ಈಗ ನೀವು ನೋಡ್ತಾ ಇದ್ರೆ ವೈಟ್ ಕ್ಯಾಂಡಿ ತಿಂತಾರೆ ಬೇಕು ಅಂತಂದ್ರೆ. ಈಗ ಇಡ್ಲಿ ಅಲ್ಲಿ ಪ್ಲಾಸ್ಟಿಕ್ ಹಾಕಬೇಡಿ, ಬಟ್ಟೆಯಲ್ಲಿ ಮಾಡಿ, ಓಕೆ. ಕಲ್ಲಂಗಡಿ ಕಲರ್ ಹಾಕಬೇಡಿ. ಆಮೇಲೆ ಟ್ಯಾಟೋದು ಅದ್ರದ್ದು ಯಾವುದು ವಿಧಿವಿಧಾನಗಳಿದೆ ಅದನ್ನು ಪಾಲಿಸಿ, ಸಾಕು. ಇನ್ನು ಗೋವಾದಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಲು ಇಡ್ಲಿ ಸಾಂಬಾರ್ ಕಾರಣ ಅಂತೆ. ಪಾಪ ಇಡ್ಲಿ ನೋಡ್ರಿ, ಇಲ್ಲೂ ಇಡ್ಲಿಗೆ ಪ್ರಾಬ್ಲಮ್, ಅಲ್ಲೂ ಇಡ್ಲಿಗೆ ಪ್ರಾಬ್ಲಮ್. ಈಗ ಇಡ್ಲಿನ ಹೇಳ್ತಿರ್ಬೋದು, ಎಲ್ಲಿ ಇಡ್ಲಿ ಅಂತೆ. ಹೌದು, ಇಡ್ಲಿ ಸಾಂಬಾರ್ ಕಾರಣಕ್ಕೆ ಪ್ರವಾಸಿಗರು ಬರ್ತಾ ಇಲ್ಲ ಅಂತೇಳಿ ಬಿಜೆಪಿ ಶಾಸಕ ಸಚಿವ ಮೈಕಲ್ ಲೋಬೋ ಹೇಳಿದ್ದಾರೆ. ಗೋವಾ ಜನರು ತಮ್ಮ ಬೀಚ್ ಶಾಕ್ಗಳನ್ನು ಬೇರೆ ರಾಜ್ಯದ ಉದ್ಯಮಿಗಳಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಕೆಲವರಲ್ಲಿ ವಡಾಪಾವ್ ಮಾರಾಟ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಇಡ್ಲಿ ಸಾಂಬಾರ್ ಮಾರಾಟ ಮಾಡ್ತಾರೆ ಇಲ್ಲಿಂದ ಹೋದವರು. ಇದರಿಂದ ಕಳೆದ 2 ವರ್ಷಗಳಿಂದ ಪ್ರವಾಸೋದ್ಯಮ ಕುಸಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅವರೆಲ್ಲ ಅಲ್ಲಿ ಮೀನಿನ ಪಾಕ ಇಷ್ಟಪಡ್ತಾರೆ. ಇಷ್ಟೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ವಡಾಪಾವ್ ಮತ್ತೊಂದು ಕೊಟ್ಟರೆ ಆಗಲ್ಲ. ಅಲ್ಲಿ ಸ್ವಲ್ಪ ಮೋಜು ಮಸ್ತಿ ಎಣ್ಣೆ ಗಿಣ್ಣೆಯಲ್ಲಿ ಬರೋರು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಮಾತಾಡಿದ್ದಾರೆ ಪಾಪ. Sublease or rent to non-Goans. Lately, we have seen some shacks are being leased out to people not from Goa, and they are selling. Some of them are selling idli sambar. This is what I meant to say. ಗೊತ್ತಾಯ್ತಲ್ಲ ಪಾಪ. ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಅದನ್ನ. ಏನಾದ್ರೂ ಮಾರಾಟ ಮಾಡೋದಿದ್ರೆ ಅಲ್ಲಿ ಎಣ್ಣೆ ಕುಡಿದು ಹೋಗಿರ್ತಾರೆ, ನೀವು ಇಡ್ಲಿ ಸಾಂಬಾರು ಕೊಟ್ರೆ ಹೆಂಗೆ? ಎಣ್ಣೆ ಹೊಡೆದು ಬಂದಿರ್ತಾರೆ, ಅಲ್ಲಿ ನೀವು ವಡಾಪಾವ್ ಕೊಟ್ರೆ ಹೆಂಗೆ? ಒಳ್ಳೆ ಲೆಗ್ ಪೀಸ್ ಕೊಡಿ, ಒಳ್ಳೆ ಬೇರೆ ಬೇರೆ ಫಿಶ್ ಐಟಮ್ ಕೊಡಿ, ಎಲ್ಲ ಸೇಲ್ ಆಗುತ್ತೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಬ್ರಹ್ಮಾಸ್ತ್ರದಲ್ಲಿ ಭೀಮೆ ನೆತ್ತರು ಭಾಗ 17 ಒಂದು ಅತ್ಯದ್ಭುತವಾದಂತಹ ಸ್ಟೋರಿ ತಂದಿದ್ದೀವಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ. ಕರ್ನಾಟಕ ಸರ್ಕಾರದ ಯಾವುದಾದ್ರೂ ಒಂದು ಇಲಾಖೆ ಅತ್ಯದ್ಭುತ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಆರೋಗ್ಯ ಇಲಾಖೆ ಮತ್ತು ದಿನೇಶ್ ಗುಂಡೂರಾವ್. ಒಂದು ಸಲ್ಯೂಟ್ ಹೇಳಲೇಬೇಕು. ನೋಡಿ, ಇದನ್ನ ಯಾರು ಫೋರ್ಸ್ ಮಾಡಿರಲಿಲ್ಲ, ಅವರಾಗಿ ಹೋಗ್ತಾ ಇದ್ದಾರೆ. ಇದಕ್ಕೆ ನಾವು ಸಾಥ್ ಕೊಡಬೇಕು. ಹಾಗಂತ ಯಾರು ಭಯ ಪಡಬೇಕಾಗಿಲ್ಲ. ಈಗ ನಿಮ್ಗೆ ಬಾಂಬೆ ಕ್ಯಾಂಡಿ ಇತ್ತಲ್ಲ, ಕಲರ್ ಹಾಕಬಾರ್ದು. ಈಗ ನೀವು ನೋಡ್ತಾ ಇದ್ರೆ ವೈಟ್ ಕ್ಯಾಂಡಿ ತಿಂತಾರೆ ಬೇಕು ಅಂತಂದ್ರೆ. ಈಗ ಇಡ್ಲಿ ಅಲ್ಲಿ ಪ್ಲಾಸ್ಟಿಕ್ ಹಾಕಬೇಡಿ, ಬಟ್ಟೆಯಲ್ಲಿ ಮಾಡಿ, ಓಕೆ. ಕಲ್ಲಂಗಡಿ ಕಲರ್ ಹಾಕಬೇಡಿ. ಆಮೇಲೆ ಟ್ಯಾಟೋದು ಅದ್ರದ್ದು ಯಾವುದು ವಿಧಿವಿಧಾನಗಳಿದೆ ಅದನ್ನು ಪಾಲಿಸಿ, ಸಾಕು. ಇನ್ನು ಗೋವಾದಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಲು ಇಡ್ಲಿ ಸಾಂಬಾರ್ ಕಾರಣ ಅಂತೆ. ಪಾಪ ಇಡ್ಲಿ ನೋಡ್ರಿ, ಇಲ್ಲೂ ಇಡ್ಲಿಗೆ ಪ್ರಾಬ್ಲಮ್, ಅಲ್ಲೂ ಇಡ್ಲಿಗೆ ಪ್ರಾಬ್ಲಮ್. ಈಗ ಇಡ್ಲಿನ ಹೇಳ್ತಿರ್ಬೋದು, ಎಲ್ಲಿ ಇಡ್ಲಿ ಅಂತೆ.
ಹೌದು, ಇಡ್ಲಿ ಸಾಂಬಾರ್ ಕಾರಣಕ್ಕೆ ಪ್ರವಾಸಿಗರು ಬರ್ತಾ ಇಲ್ಲ ಅಂತೇಳಿ ಬಿಜೆಪಿ ಶಾಸಕ ಸಚಿವ ಮೈಕಲ್ ಲೋಬೋ ಹೇಳಿದ್ದಾರೆ. ಗೋವಾ ಜನರು ತಮ್ಮ ಬೀಚ್ ಶಾಕ್ಗಳನ್ನು ಬೇರೆ ರಾಜ್ಯದ ಉದ್ಯಮಿಗಳಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಕೆಲವರಲ್ಲಿ ವಡಾಪಾವ್ ಮಾರಾಟ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಇಡ್ಲಿ ಸಾಂಬಾರ್ ಮಾರಾಟ ಮಾಡ್ತಾರೆ ಇಲ್ಲಿಂದ ಹೋದವರು. ಇದರಿಂದ ಕಳೆದ 2 ವರ್ಷಗಳಿಂದ ಪ್ರವಾಸೋದ್ಯಮ ಕುಸಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅವರೆಲ್ಲ ಅಲ್ಲಿ ಮೀನಿನ ಪಾಕ ಇಷ್ಟಪಡ್ತಾರೆ. ಇಷ್ಟೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ವಡಾಪಾವು ಮತ್ತೊಂದು ಕೊಟ್ಟರೆ ಆಗಲ್ಲ, ಅಲ್ಲಿ ಸ್ವಲ್ಪ ಮೋಜು ಮಸ್ತಿ ಎಣ್ಣೆ ಗಿಣ್ಣೆಯಲ್ಲಿ ಬರೋರು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಮಾತಾಡಿದ್ದಾರೆ ಪಾಪ. Sublease or rent to non-Goans. Lately, we have seen some shacks are being leased out to people not from Goa, and they are selling. Some of them are selling idli sambar. This is what I meant to say. ಗೊತ್ತಾಯ್ತಲ್ಲ ಪಾಪ, ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಅದನ್ನ. ಏನಾದ್ರು ಮಾರಾಟ ಮಾಡೋದಿದ್ರೆ ಅಲ್ಲಿ ಎಣ್ಣೆ ಕುಡಿದು ಹೋಗಿರ್ತಾರೆ, ನೀವು ಇಡ್ಲಿ ಸಾಂಬಾರು ಕೊಟ್ರೆ ಹೆಂಗೆ? ಎಣ್ಣೆ ಹೊಡೆದು ಬಂದಿರ್ತಾರೆ, ಅಲ್ಲಿ ನೀವು ವಡಾಪಾವ್ ಕೊಟ್ರೆ ಹೆಂಗೆ? ಒಳ್ಳೆ ಲೆಗ್ ಪೀಸ್ ಕೊಡಿ, ಒಳ್ಳೆ ಬೇರೆ ಬೇರೆ ಫಿಶ್ ಐಟಮ್ ಕೊಡಿ, ಎಲ್ಲ ಸೇಲ್ ಆಗುತ್ತೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಬ್ರಹ್ಮಾಸ್ತ್ರದಲ್ಲಿ ಭೀಮೆ ನೆತ್ತರು ಭಾಗ 17 ಒಂದು ಅತ್ಯದ್ಭುತವಾದಂತಹ ಸ್ಟೋರಿ ತಂದಿದ್ದೀವಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ. ಕರ್ನಾಟಕ ಸರ್ಕಾರದ ಯಾವುದಾದ್ರೂ ಒಂದು ಇಲಾಖೆ ಅತ್ಯದ್ಭುತ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಆರೋಗ್ಯ ಇಲಾಖೆ ಮತ್ತು ದಿನೇಶ್ ಗುಂಡೂರಾವ್. ಒಂದು ಸಲ್ಯೂಟ್ ಹೇಳಲೇಬೇಕು. ನೋಡಿ, ಇದನ್ನ ಯಾರು ಫೋರ್ಸ್ ಮಾಡಿರಲಿಲ್ಲ, ಅವರಾಗಿ ಹೋಗ್ತಾ ಇದ್ದಾರೆ. ಇದಕ್ಕೆ ನಾವು ಸಾಥ್ ಕೊಡಬೇಕು. ಹಾಗಂತ ಯಾರು ಭಯ ಪಡಬೇಕಾಗಿಲ್ಲ. ಈಗ ನಿಮಗೆ ಬಾಂಬೆ ಕ್ಯಾಂಡಿ ಇತ್ತಲ್ಲ, ಕಲರ್ ಹಾಕಬಾರ್ದು. ಈಗ ನೀವು ನೋಡ್ತಾ ಇದ್ರೆ ವೈಟ್ ಕ್ಯಾಂಡಿ ತಿಂತಾರೆ ಬೇಕು ಅಂತಂದ್ರೆ. ಈಗ ಇಡ್ಲಿ ಅಲ್ಲಿ ಪ್ಲಾಸ್ಟಿಕ್ ಹಾಕಬೇಡಿ, ಬಟ್ಟೆಯಲ್ಲಿ ಮಾಡಿ, ಓಕೆ. ಕಲ್ಲಂಗಡಿ ಕಲರ್ ಹಾಕಬೇಡಿ. ಆಮೇಲೆ ಟ್ಯಾಟೋದು ಅದ್ರದ್ದು ಯಾವುದು ವಿಧಿವಿಧಾನಗಳಿದೆ ಅದನ್ನು ಪಾಲಿಸಿ ಸಾಕು. ಇನ್ನು ಗೋವಾದಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಲು ಇಡ್ಲಿ ಸಾಂಬಾರ್ ಕಾರಣ ಅಂತೆ. ಪಾಪ ಇಡ್ಲಿ ನೋಡ್ರಿ, ಇಲ್ಲೂ ಇಡ್ಲಿಗೆ ಪ್ರಾಬ್ಲಮ್, ಅಲ್ಲೂ ಇಡ್ಲಿಗೆ ಪ್ರಾಬ್ಲಮ್. ಈಗ ಇಡ್ಲಿನ ಹೇಳ್ತಿರ್ಬೋದು, ಎಲ್ಲಿ ಇಡ್ಲಿ ಅಂತ. ಹೌದು, ಇಡ್ಲಿ ಸಾಂಬಾರ್ ಕಾರಣಕ್ಕೆ ಪ್ರವಾಸಿಗರು ಬರ್ತಾ ಇಲ್ಲ ಅಂತೇಳಿ ಬಿಜೆಪಿ ಶಾಸಕ ಸಚಿವ ಮೈಕಲ್ ಲೋಬೋ ಹೇಳಿದ್ದಾರೆ. ಗೋವಾ ಜನರು ತಮ್ಮ ಬೀಚ್ ಶಾಕ್ಗಳನ್ನು ಬೇರೆ ರಾಜ್ಯದ ಉದ್ಯಮಿಗಳಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಕೆಲವರಲ್ಲಿ ವಡಾಪಾವ್ ಮಾರಾಟ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಇಡ್ಲಿ ಸಾಂಬಾರ್ ಮಾರಾಟ ಮಾಡ್ತಾರೆ ಇಲ್ಲಿಂದ ಹೋದವರು. ಇದರಿಂದ ಕಳೆದ 2 ವರ್ಷಗಳಿಂದ ಪ್ರವಾಸೋದ್ಯಮ ಕುಸಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅವರೆಲ್ಲ ಅಲ್ಲಿ ಮೀನಿನ ಪಾಕ ಇಷ್ಟಪಡ್ತಾರೆ. ಇಷ್ಟೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ವಡಾಪಾವು ಮತ್ತೊಂದು ಕೊಟ್ಟರೆ ಆಗಲ್ಲ, ಅಲ್ಲಿ ಸ್ವಲ್ಪ ಮೋಜು ಮಸ್ತಿ ಎಣ್ಣೆ ಗಿಣ್ಣೆಯಲ್ಲಿ ಬರೋರು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಮಾತಾಡಿದ್ದಾರೆ ಪಾಪ. Sublease or rent to non-Goans. Lately, we have seen some shacks are being leased out to people not from Goa, and they are selling. Some of them are selling idli sambar. This is what I meant to say. ಗೊತ್ತಾಯ್ತಲ್ಲ ಪಾಪ, ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಅದನ್ನ. ಏನಾದ್ರು ಮಾರಾಟ ಮಾಡೋದಿದ್ರೆ ಅಲ್ಲಿ ಎಣ್ಣೆ ಕುಡಿದು ಹೋಗಿರ್ತಾರೆ, ನೀವು ಇಡ್ಲಿ ಸಾಂಬಾರು ಕೊಟ್ರೆ ಹೆಂಗೆ? ಎಣ್ಣೆ ಹೊಡೆದು ಬಂದಿರ್ತಾರೆ, ಅಲ್ಲಿ ನೀವು ವಡಾಪಾವ್ ಕೊಟ್ರೆ ಹೆಂಗೆ? ಒಳ್ಳೆ ಲೆಗ್ ಪೀಸ್ ಕೊಡಿ, ಒಳ್ಳೆ ಬೇರೆ ಬೇರೆ ಫಿಶ್ ಐಟಮ್ ಕೊಡಿ, ಎಲ್ಲ ಸೇಲ್ ಆಗುತ್ತೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಬ್ರಹ್ಮಾಸ್ತ್ರದಲ್ಲಿ ಭೀಮೆ ನೆತ್ತರು ಭಾಗ 17 ಒಂದು ಅತ್ಯದ್ಭುತವಾದಂತಹ ಸ್ಟೋರಿ ತಂದಿದ್ದೀವಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ.